ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣತಿ ಕಲ್ಯಾಣ. ಕೊನೆಯ ಅಧ್ಯಾಯ. ಅರ್ಜುನ್ ಶರ್ಟ್ ಕಾಲರ್ ಜಗ್ಗಿ ತನ್ನ ಹತ್ತಿರ ಎಳೆದುಕೊಂಡು ಮಲಗುವಳು ಆರು. ಅವನು ನಗುತ್ತಾ ಅವಳ ಕಿವಿಗೆ ಮುತ್ತನಿಟ್ಟು ಆರು ಐ ಲವ್ ಯು ಎಂದಾಗ ಗೊತ್ತು, ಈಗ ಸುಮ್ಮನೆ ಇರಿ, ನಾನು ನಿದ್ದೆ ಮಾಡಬೇಕು, ನೀನು ಹೇಳಲ್ವಾ ಅಂತ ಕೇಳಿದಾಗ ಪ್ರೀತಿ ಮಾಡ್ತೀನಿ ಅಂತ ಹೇಳಲ್ಲ, ಆದರೆ ನಿಮ್ಮಿಂದ ನಾನು ಜಾಸ್ತಿ ಇಷ್ಟಪಡ್ತೀನಿ ಅಂತಾಳೆ ಆರು. ನಾನು ಎಂದು ಅರ್ಜುನ್ ಕೊರಳಿಗೆ ಕೈ ಹಾಕಿ ಗಟ್ಟಿಯಾಗಿ ತನ್ನ ಹತ್ತಿರ ಎಳ್ಕೊಂಡು ಮಲಗುವಳು ಆರು. ಸಾಕು, ಇಲ್ಲೇ ನಿನ್ನ ಹತ್ತಿರನೇ ಇದ್ದೀನಿ ಅಲ್ವಾ, ಇನ್ನೂ ಎಷ್ಟು ಹತ್ತಿರ ಬರಲಿ ಹೇಳು ಅಂತಾನೆ ಅರ್ಜುನ್. ಅದಕ್ಕೆ ಅದೆಲ್ಲ ನಂಗೆ ಗೊತ್ತಿಲ್ಲ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ನಾನು ಇರೋದಕ್ಕೂ ಆಗೋಲ್ಲ. ಸರಿ, ಈಗ ಹೇಳು, ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತಾನೆ ಅರ್ಜುನ್. ಸುಮ್ಮನೆ ಮಲಗ್ರಿ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಲ್ವೇ, ಇಲ್ಲೇ ಸುತ್ತಾಡಿ ಬರೋಣ ಅಂದಾಗ ಅಷ್ಟರಲ್ಲಿ ಯಾರು ಅರ್ಜುನ್ ತುಟಿಗೆ ಗಾಢವಾಗಿ ಮುತ್ತಿಡುವಳು. ನಂತರ ಅರ್ಜುನ್ ಮುಖ ನೋಡಿ ನಗುತ್ತಾ, ನನಗೂ ನಿಮ್ಮ ಬಾಯಿನ ಲಾಕ್ ಮಾಡೋದಕ್ಕೆ ಬರುತ್ತೆ ಎಂದು ಅವನ ಮೂಗಿಗೆ ತನ್ನ ಮೂಗನ್ನು ಸ್ಪರ್ಶಿಸಿ, ಈಗ ಮಾತು ಸಾಕು, ನೀವು ಸದಾ ನನ್ನ ಜೊತೆ ಇರಬೇಕು ಅಂತಾಳೆ ಆರು. ಆಗ ಅರ್ಜುನ್, ಬೆಳಗ್ಗೆ ಮುತ್ತು ಕೊಡಲ್ಲ ಅಂತಿದ್ದೆ, ಈಗ ನೀನೇ ಅಂದಾಗ ಅಯ್ಯೋ ಚೀಚಿ ಎಂದು ತನ್ನ ತುಟಿಯನ್ನು ಅವನ ಶರ್ಟ್ಗೆ ತಿಕ್ಕುವಳು. ನಿನ್ನ ಕಿಸ್ ಕೊಟ್ಟು ಮತ್ತೆ ನನ್ನ ಶರ್ಟ್ಗೆ ನಿನ್ನ ತುಟಿ ಒರೆಸ್ತೀಯಾ, ಈಗ ನಾನು ಕಿಸ್ ಕೊಡ್ತೀನಿ ನೋಡು ಎಂದು ಅವಳ ತುಟಿಗೆ ಮುತ್ತಿಡುವನು. ಆರು ಎಷ್ಟು ಕೊಸರಾಡಿದರೂ ಕೂಡ ಅವನು ಬಿಡದೆ ಮುತ್ತಿಟ್ಟಾಗ ಸೋತು ನಂತರ ಬೈಯುತ್ತಾ, ಬೆಳಗ್ಗೆ ಬಾಯಿ ತೊಳಿಲಾರ್ದೆ ಮುತ್ತು ಕೊಡ್ತೀರಲ್ಲ, ಬುದ್ಧಿ ಬೇಡವಾ ನಿಮಗೆ ಅಂತಾಳೆ ಆರು. ಮೊದಲು ನೀನು ಕೊಟ್ಟಿದ್ದು ಅಲ್ವಾ, ಅದಕ್ಕೆ ನಾನು ಕೊಟ್ಟೆ, ಏನಾಗುತ್ತೆ ಒಂದು ಕಿಸ್ ಕೊಟ್ಟರೆ, ನೀವೇ ಸರಿ ಬಿಡಿ ಈಗ ಎಂದು ಅರ್ಜುನ್ ಎದೆ ಮೇಲೆ ಮಲಗುವಳು ಆರು. ನಗುತ್ತಾ ಅವಳ ಕೆನ್ನೆ ತಟ್ಟುವನು ಅರ್ಜುನ್. ಮತ್ತೆ ಈ ಕಡೆ ಶಂಕರ್, ಶ್ಯಾಮ್ಲಾ, ಪ್ರವೀಣ್ ಬಗ್ಗೆ ಏನು ವಿಚಾರ ಮಾಡಿದೆ? ಮದುವೆ ಆಗ್ಬಿಡು ಮಗಳೇ. ಅಪ್ಪ, ಮದುವೆ ಮಾಡ್ಕೊತೀನಿ, ರಿಜಿಸ್ಟರ್ ಮದುವೆ ಮಾಡ್ಕೊಳ್ಳೋಣ, ನೀವೇ ಅವರಿಗೆ ತಿಳಿಸಿ. ಆಗ ಆಶ್ಚರ್ಯದಿಂದ ಶಂಕರ್ ಅವರು, ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದೀಯಾ? ಅಪ್ಪ, ಸರಿ, ನಿನ್ನಿಷ್ಟದಂತೆ ಆಗಲಿ, ನಾನು ಅವನ ಜೊತೆ ಮಾತಾಡ್ತೀನಿ. ಅಕ್ಕ ಕೊನೆಗೂ ಮದುವೆಗೆ ಅಂದ್ಯಲ್ಲ, ಅದೇ ಖುಷಿ ಅಂತಾಳೆ ಅವಳ ತಂಗಿ. ನಿಮ್ಮ ಅಕ್ಕನ ಮದುವೆ ಮಾಡ್ಕೊಳ್ಳೋನು ತುಂಬ ಪುಣ್ಯ ಮಾಡಿರ್ತಾನೆ. ಅದು ನಿಜ ಅಪ್ಪ, ನಮ್ಮ ಅಕ್ಕನಷ್ಟು ಚೆನ್ನಾಗಿ ಒಳ್ಳೆಯವಳಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ರಘು ಮನೆ ಯಾವಾಗ ಓಪನಿಂಗ್ ಇಟ್ಕೊಂಡಿದ್ದೀಯಪ್ಪ ಅಂತ ಕೇಳ್ತಾರೆ ಅವರ ಮಾವ. ಆಗ ರಘು, ಮುಂದಿನ ತಿಂಗಳು ಮಾವ, ಇನ್ನು ಮುಂದೆ ಅದೇ ಮನೆಯಲ್ಲಿ ಎಲ್ಲರೂ ಕೂಡ ಇರೋಣ. ಶ್ಯಾಮ್ಲಾ ಅಕ್ಕ, ನೀವು ನಮ್ಮೊಂದಿಗೆ ನಮ್ಮ ಜೊತೆ ಇರಿ ಅಂತಾಳೆ. ಅಕ್ಕನ ಮದುವೆ ಮಾಡೋಣ ನಮ್ಮ ಮನೆಯಿಂದಲೇ. ರಘು ಗೃಹ ಪ್ರವೇಶಕ್ಕೆ ಲಕ್ಷ್ಮೀ, ವೆಂಕಟೇಶ್, ಸುಶೀಲಾ, ಶಾಂತಪ್ಪ, ಅರ್ಜುನ್, ಆರು, ಗೀತಾ, ಹರೀಶ್, ಅಜಯ್, ಜ್ಯೋತಿ, ಅವರ ತಂದೆ ತಾಯಿ ಎಲ್ಲರನ್ನು ಕೂಡ ಬಂದು ಪ್ರವೀಣ್ನ ಇನ್ವೈಟ್ ಮಾಡುವರು. ಎಲ್ಲರೂ ಪ್ರವೀಣ್ ನೋಡಿ ಖುಷಿಪಟ್ಟು, ಅಜಯ್ ತಾಯಿ ಶ್ಯಾಮಲಾನ ಚೆನ್ನಾಗಿ ನೋಡ್ಕೊ, ಅವಳು ಜೀವನದಲ್ಲಿ ತುಂಬಾ ದುಃಖ ಅನುಭವಿಸಿದಾಳೆ, ನಿನ್ನಿಂದನಾದರೂ ಅವಳು ಸಂತೋಷವಾಗಿ ಬಾಳ್ವೆ ಮಾಡಲಿ ಅಂದಾಗ, ಖಂಡಿತ ಆಂಟಿ, ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ಪ್ರವೀಣ್. ರಘು ಆರು ಜೊತೆ ಮಾತನಾಡಿ, ಏನು ಐಸಿರಿ, ಎಲ್ಲ ಪ್ಲೇಸ್ನ ನೋಡಿ ಬಂದಿಯಾ ಅಂತ ಕೇಳ್ತಾನೆ. ಕಣೋ, ಎಲ್ಲ ಪ್ಲೇಸ್ಗೂ ಕರ್ಕೊಂಡು ಹೋಗಿದ್ರು, ಫುಲ್ ಹ್ಯಾಪಿ. ಸರಿ ಬಿಡು, ಇನ್ನು ಮುಂದೆ ಆದರೂ ಹೀಗೆ ಖುಷಿಯಿಂದ ಇರು ಅಂತಾನೆ ರಘು. ರಾತ್ರಿ ಆರು ಟಿ ವಿ ನೋಡುವಾಗ ಅರ್ಜುನ್ ಚಾನಲ್ನ ಚೇಂಜ್ ಮಾಡಿದಾಗ, ಏನೋ ಇವ್ರದೇ ಕೆಲಸ ಇರಬೇಕು ಅಂತ ಹೊರಗಡೆ ಹೋಗಿ ರಘುಗೆ ಫೋನ್ ಹಚ್ಚಿ, ಮೊಬೈಲ್ನಲ್ಲಿ ಟಿ ವಿ ಅಪ್ಡೇಟ್ ಮಾಡಬಹುದಾ ರಘು ಎಂಬ ವಿಷಯ ತಿಳಿದು ವಾಪಸ್ ಟಿ ವಿ ನೋಡುವಾಗ ಅರ್ಜುನ್ ಚಾನಲ್ ಚೇಂಜ್ ಮಾಡಿದಾಗ ಕೋಪ ಬಂದು, ರೀ ಫೋನ್ ಕೊಡಿ. ಯಾಕೆ? ನನ್ನ ಫೋನು ನಿನ್ನ ಫೋನೇ ಇದೆಯಲ್ವಾ ಎನ್ನುತ್ತಾ ತನ್ನ ಮೊಬೈಲ್ನ ಆರು ಕೈಯಲ್ಲಿ ಇಡುವನು ಅರ್ಜುನ್. ಇದು ನೀವು ಮೊಬೈಲ್ನಲ್ಲಿ ಟಿ ವಿ ಚಾನಲ್ನ ಚೇಂಜ್ ಮಾಡ್ತಾ ಇದ್ದೀರಂತ ನಂಗೆ ಗೊತ್ತು, ಯಾರು ಹೇಳಿದರು ಅಂತಾನೆ ಅರ್ಜುನ್. ಇನ್ಯಾರು? ರಘು. ಮತ್ತೆ ನಂಗೆ ಗೊತ್ತಿಲ್ಲಪ್ಪ ಅಂತ ಸುಳ್ಳು ಹೇಳ್ತೀರಾ? ಮಾಡ್ತೀನಿ ತಡಿ ಎಂದು ಮೊಬೈಲ್ನ ನೆಲಕ್ಕೆ ಬಿಸಾಕುವಾಗ, ಅದು ತುಂಬ ಕಾಸ್ಟ್ಲಿ ಮೊಬೈಲ್ ಕಣೆ, ಅದಕ್ಕೆ ಅದನ್ನು ಹಾಳು ಮಾಡ್ತೀನಿ ಅಂದರೆ ನಿಮಗೆ ಬುದ್ಧಿ ಬರುತ್ತೆ, ಬೇಡವೇ? ಇನ್ನೊಮ್ಮೆ ನಿನ್ನ ಟಿ ವಿ ತಂಟೆಗೆ ಬರೋಲ್ಲ, ಕೊಟ್ಬಿಡು. ನಾನು ಕೊಡಲ್ಲ ಅಂತಾಳೆ ಆರು. ಯಾಕೋ ಸುಮ್ಮನೆ ಕೇಳ್ತಾ ಇದ್ದೀನಿ, ಕೊಟ್ಬಿಡು, ಇಲ್ಲ ಅಂದರೆ ನಿಮಗೆ ತೊಂದರೆ ಅಂತಾನೆ ಅರ್ಜುನ್. ಏನು ಮಾಡ್ತೀರಾ? ಎಷ್ಟು ದಿನ ಆಯಿತು ಈ ರೀತಿ ಕಾಡ್ತಾ ಇದ್ದು? ತುಂಬ ದಿನ ಆಯಿತು, ಆದರೆ ದಡ್ಡಿ ಕಣೆ ನೀನು, ನಿನ್ನಷ್ಟು ಪೆದ್ದಿನ ನಾನು ಎಲ್ಲಿನೂ ಕೂಡ ನೋಡಿಲ್ಲ. ಕೊಡು ಮೊಬೈಲ್ನ
ಕಸ್ಟಮರ್ ಕಾಲ್ ಬರುತ್ತೆ, ಹಾಳಾದರೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತಾನೆ ಅರ್ಜುನ್. ಆರು ಆಗಲಿ ಬಿಡು, ನಾನು ಕೊಡೋದಿಲ್ಲ. ನಿನ್ನ ಹೀಗೆಲ್ಲ ಕೇಳಿದ್ರೆ ಹೇಳಿ ಕೊಡ್ತೀಯ, ಮಾಡ್ತೀನಿ ತಡಿ ನಿಂಗೆ ಎಂದು ಡೋರ್ ಹಾಕಿ ಬರುವುದರಲ್ಲಿ ಆರು ಮೊಬೈಲ್ನ ವಾಪಸ್ ತಂದು ಲ್ಯಾಪ್ಟಾಪ್ ಮುಂದೆ ಇಡವಳು. ತಿರುಗಿ ಅರ್ಜುನ್ ಆರು ಮುಖ ನೋಡಿದಾಗ, ನಿಮ್ಮ ಮೊಬೈಲ್ ಅಲ್ಲೇ ಇಟ್ಟಿದ್ದೀನಿ, ನಗುತ್ತಾ ಆವಾಗಲೇ ಕೇಳುವಾಗ ಕೊಡಲಿಲ್ಲ, ಅದಕ್ಕೆ ಈಗ ಎನ್ನುತ್ತಾ ಹಿಂದೆ ಸರಿಯುವಾಗ, ಈಗ ಪನಿಷ್ಮೆಂಟ್ ಕೊಡೋದು ಎಂದು ಆರುನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ, ಪೈಲ್ವಾನ್ ಅನ್ನೋ ರೀತಿ ಹಾರಾಡ್ತಿರಲ್ಲ, ಈಗ ಇದೇ ಕಣೆ ನಿಂಗೆ ಎಂದು ಎರಡೂ ಕೈನ ಒತ್ತಿ ಹಿಡಿದು ಮುಖದ ತುಂಬ ಮುತ್ತಿಡುವನು ಅರ್ಜುನ್. ನಂತರ ಗಟ್ಟಿಯಾಗಿ ತಬ್ಕೊಂಡು ಮಲಗುವನು. ಬಿಡಿ, ಗಟ್ಟಿಯಾಗಿ ತಬ್ಕೊಳ್ಬೇಡಿ, ಹೊಟ್ಟೆಗೆ ತೊಂದರೆ ಆಗಬಹುದು. ಹಿಡಿತ ಸಡಿಲಿಸಿ ಆರು, ನಾಳೆ ಹೊರಗಡೆ ಹೋಗೋಣ? ಹೋಗೋಣ, ನನಗೆ ಜರ್ನಿ ತುಂಬ ಇಷ್ಟ ಅಲ್ವಾ, ನೀವು ಎಲ್ಲೇ ಕರೆದ್ರೂ ಕೂಡ ನಾನು ಬರ್ತೀನಿ ಅಂತಾಳೆ ಆರು. ಸರಿ, ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗು ಎಂದು ಅವಳ ಕೆನ್ನೆಗೆ ಮುತ್ತನಿಟ್ಟು ತನ್ನ ಕೆಲಸಕ್ಕೆ ಕೂರುವನು ಅರ್ಜುನ್. ನಂತರ ರಾತ್ರಿ 4 ಜನ ಊಟಕ್ಕೆ ಕುಳಿತಾಗ, ಅಮ್ಮ, ಆವಾಗ ಅಕ್ಕನ ಮಕ್ಕಳು ಬರ್ತಾ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಅಲ್ವಾ, ಗೀತಾನೂ ಇಲ್ಲ, ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂದಾಗ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು, ನಮ್ಮ ಮನೇಲೇ ಇರುವಂತಹ ಒಂದು ಮಗು ಬರುತ್ತೆ ಅಂತಾರೆ ಲಕ್ಷ್ಮಿ. ಆಗ ಏನು ಲಕ್ಷ್ಮಿ ನಿನ್ನ ಮಾತಿನ ಅರ್ಥ? ಅಂದರೆ ನಮ್ಮ ಸೊಸೆ ಆರು ಗರ್ಭಿಣಿನ ಅಂತ ಕೇಳ್ತಾರೆ ವೆಂಕಟೇಶ್. ತುಂಬ ಸುಸ್ತು ಅಂತಿದ್ಲು, ಅದಕ್ಕೆ ಇವತ್ತು ಬೆಳಗ್ಗೆ ಆರುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ. ಈಗ 2 ತಿಂಗಳಾಗಿದೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಡಾಕ್ಟರ್. ಹೌದಾ, ಮತ್ತೆ ನನಗೆ ಹೇಳಲೇ ಇಲ್ಲ. ನಂತರ ಅರ್ಜುನ್ ಮುಖ ನೋಡಿ, ನಿನಗೂ ಗೊತ್ತಿಲ್ವೇನೋ ಅಂತ ಕೇಳ್ತಾರೆ ವೆಂಕಟೇಶ್. ಇಲ್ಲ ಅಪ್ಪ, ಗೊತ್ತಿಲ್ಲ. ಲಕ್ಷ್ಮಿ ಅವರು ಆರು ಮುಖನ ನೋಡಿ, ಆರು, ನೀನು ಹೇಳಿಲ್ವಾ ಪಾಪುಗೆ? ಅತ್ತೆ, ಅದು ನಾಚಿಕೆ ಆಯಿತು ಎಂದು ತಲೆ ತಗ್ಗಿಸಿ ಹೇಳುವಳು ಆರು. ನಂತರ ಅರ್ಜುನ್ ಮುಖ ನೋಡಲಾರದೆ ಅಲ್ಲಿಂದ ರೂಮಿಗೆ ಓಡುವಳು. ಅರ್ಜುನ್ ಅವಳನ್ನೇ ಹಿಂಬಾಲಿಸಿ ಓಡಬೇಡವೆ ಎನ್ನುತ್ತಾ ತಾನು ರೂಮಿಗೆ ಹೋಗುವನು. ನಂತರ ಲಕ್ಷ್ಮಿ ವೆಂಕಟೇಶ್ ಅವರು ಸಂತೋಷದಿಂದ, ಅಂತೂ ನಮ್ಮ ಎಲ್ಲ ಆಸೆನ ಈಡೇರಿಸ್ತಾ ಇದ್ದಾಳೆ, ನಮ್ಮ ಸೊಸೆ ನನ್ನ ಮಗನ ಜೊತೆ ತುಂಬಾ ಸಂತೋಷದಿಂದ ಇದ್ದಾಳೆ ಅಂತ ಖುಷಿ ಪಡ್ತಾರೆ. ಆಗ ಬೆಳಿಗ್ಗೆ ಆರು ಮುಖದಲ್ಲಿ ಏನೋ ಬದಲಾವಣೆ ನೋಡಿದೆ ರೀ, ಅದಕ್ಕೆ ಡೌಟ್ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ. ಶಾಂತಪ್ಪ ಅವರಿಗೆ ವಿಷಯನ ತಿಳಿಸಿದೀಯಾ ಅಂತ ಕೇಳ್ತಾರೆ ವೆಂಕಟೇಶ್. ಹೇಳಿದ್ದೀನಿ, ನಾಳೆ ಬರ್ತೀನಿ ಎಂದಿದ್ದಾರೆ. ಅಜಯ್ ಮನೆಯವರಿಗೂ ಕೂಡ ಹೇಳಿದ್ದೀನಿ. ರೂಮಿಗೆ ಬಂದ ಅರ್ಜುನ್ ಆರುನ ಪೂರ್ತಿ ಹೊದ್ದು ಮಲಗಿರೋದನ್ನ ನೋಡಿ ಪಕ್ಕದಲ್ಲಿ ತಾನು ಕೂಡ ಮಲಗಿ ಅವಳು ಹೊದ್ದಿರುವ ಬ್ಲಾಂಕೆಟ್ನ ತೆಗೆದಾಗ ಆರು ತನ್ನ ಅಂಗೈಯಲ್ಲಿ ಮುಖವನ್ನು ಮುಚ್ಕೊಳ್ತಾಳೆ. ಕೈ ತೆಗಿಯೇ, ಮುಖ ನೋಡ್ತೀನಿ ಹೇಗೆ ಕಾಣ್ತೆ ಅಂತ. ನನಗೆ ನಾಚಿಕೆ ಆಗುತ್ತೆ ಬಿಡಿ. ಬಲವಂತವಾಗಿ ಆರು ಕೈಯನ್ನು ಸರಿಸಿ, ನನ್ನ ಮುಂದೆ ಹೇಳೋಕ್ಕೇನು, ಮುಂಜಾನೆಯಿಂದ ಗೊತ್ತಿದ್ರು ಕೂಡ ಈವರೆಗೂ ನನ್ನ ಮುಂದೆ ಹೇಳಲೇ ಇಲ್ಲ ನೀನು. ನಾನು ಖುಷಿ ಪಡ್ತಿದ್ದೆ ಅಲ್ವಾ, ಅದು ಹೇಳೋದಕ್ಕೆ ಒಂಥರ ಅನ್ನಿಸ್ತು ರೀ, ಅದಕ್ಕೆ ಇಂದು ಕಣ್ಮುಚ್ಚಿ ಹೇಳುವಳು. ಕಣ್ಬಿಡು, ನನ್ನ ನೋಡು. ಆಗ ಕಣ್ಣು ಬಿಟ್ಟು ಅರ್ಜುನ್ನ ಮುಖ ನೋಡಿದಾಗ ಕಣ್ಣು ಹೊಡೆಯುವನು. ನಿಮ್ಮ ಎಂದು ತಬ್ಬಿಕೊಳ್ಳುವಳು. ಅದಕ್ಕೆ ಆಗಲೇ ಮೊಬೈಲ್ ತಂದಿಟ್ಟಿದ್ದಾ? ನೀವು ಬರೀ ನನ್ನ ಎತ್ಕೊಂಡು ಮುದ್ದಾಡ್ತೀರಾ. ಡಾಕ್ಟರ್ ಹುಷಾರಾಗಿ ಇರೋದಕ್ಕೆ ಹೇಳಿದ್ದಾರೆ. ನೀನು ಚೋಟು ಇದ್ದಾಗೆ ಇದೆಯಾ, ಅದಕ್ಕೆ ನಿನ್ನ ಎತ್ತೋದು. ಅದು ನನಗೆ ಇಷ್ಟ, ಆದರೂ ತುಂಬ ಖುಷಿ ಆಯಿತು ಕಣೆ, ಥ್ಯಾಂಕ್ ಯು ಸೋ ಮಚ್ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು ತುಂಬಾ ಹುಷಾರಾಗಿ ಇರಬೇಕು. ಆರೋಗ್ಯ ಜೋಪಾನ. ಏನೇ ತಿನ್ನೋದಾದರೂ ಅಮ್ಮನ್ನ ಕೇಳಿ ತಿನ್ನು, ತುಂಬಾ ಪಥ್ಯ ಮಾಡಬೇಕು. ಮತ್ತು ಗರ್ಭಿಣಿ ಬಯಕೆ ಏನು ಬೇಕಾದರೂ ಕೇಳಿದರೆ ಕೊಡಿಸ್ತಾರೆ ಅಂತಾರೆ, ನೀವು ನೋಡಿದರೆ ಪಥ್ಯ ಮಾಡಬೇಕು ಅಂತಿರಲ್ಲ ಅಂತಾಳೆ ಆರು. ಒಂದಿಷ್ಟು ಐಟಮ್ನ ತಿನ್ನಬಾರ್ದು, ಅದಕ್ಕೆ ಹೇಳಿದ್ದು ಅಮ್ಮನ್ನ ಕೇಳು ಅಂತ. ನಿಮ್ಗೆ ಹೇಗೆ ಗೊತ್ತು? ಅಕ್ಕನಿಗೆ 3 ಮಕ್ಕಳು ಅಲ್ವಾ, ಅದರಿಂದ ಗೊತ್ತು. ನಾಳೆ ಊರಿಗೆ ಹೋಗೋದು ಕ್ಯಾನ್ಸಲ್. ಇನ್ನು ಎಷ್ಟು ತಿಂಗಳಿಗೆ ಡೆಲಿವರಿ ಆಗೋದು ಅಂತಾನೆ. ಇನ್ನು 7 ತಿಂಗಳು. ಪ್ಲೀಸ್ ರೀ, ನಾಳೆ ಊರಿಗೆ ಹೋಗೋಣ ಪ್ಲೀಸ್ ಪ್ಲೀಸ್ ಅಂತಾಳೆ. ಅವನ ಕೆನ್ನೆ ಹಿಡಿದು ಕೇಳಿದಾಗ ಅರ್ಜುನ್ ನಗುತ್ತಾ, ಎಷ್ಟು ಊರಿಗೆ ಕರ್ಕೊಂಡು ಹೋಗಿದ್ದೀನಿ ಅಲ್ವಾ, ನಿನ್ನ ಎಲ್ಲ ಲಿಸ್ಟ್ ಖಾಲಿಯಾಗಿದೆ, ಈಗ ಸಾಕು. ಮಗು ಆದಮೇಲೆ 3 ಜನ ಸೇರಿ ಹೋಗೋಣ, ಅದು ಈಗ ಹೋಗೋಣ ಪ್ಲೀಸ್ ರೀ ಅಂತಾಳೆ ಆರು. ನೀವು ಒಳ್ಳೆ ಡ್ರೈವರ್ ಅಲ್ವಾ, ಏನೂ ಆಗಲ್ಲ ಅಂದಾಗ ಅರ್ಜುನ್ ಕೋಪದಿಂದ ಆರು ಮುಖ ನೋಡಿ, ಆರು ತಬ್ಬಿಕೊಂಡು ಅವನ ಕಿವಿಯಲ್ಲಿ, ನಾನೊಂದು ಮಾತು ಹೇಳ? ಹೇಳು ಎನ್ನುತ್ತಾ ಅರ್ಜುನ್ ಕೇಳಿದಾಗ ಅವಳ ಕೂದಲನ್ನು ಕೈಯಾಡಿಸುವನು. ಅದು ನಿಮಗೆ ಅಂತ ರಾಗ ಎಳೆದು, ಹೇಳು, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಒಮ್ಮೆಲೆ ಅರ್ಜುನ್ ಮುಖ ನೋಡಿ ತನ್ನ ಮನಸ್ಸಿನಲ್ಲೇ, ಆರು ನನ್ನ ಮಾತು ಬೇಜಾರಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಇವರಿಗೆ,
ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಆವತ್ತು ಸಚಿ ಮದುವೆ ಆದ ದಿನ ನಿಮ್ಮಂಥ ಡ್ರೈವರ್ ಇದ್ದಿದ್ರೆ ಅವರು ಉಳಿತಾ ಇದ್ರು ಅಂತ ಮನಸ್ಸು ಹೇಳುತ್ತೇರಿ ಅಂದಾಗ ಅಷ್ಟರಲ್ಲಿ ಆರು ಕಣ್ಣಿಂದ ಕಣ್ಣೀರು ಬಂದು ಧ್ವನಿ ಬದಲಾಗುವುದು. ಆರು ಈ ಟೈಮಲ್ಲಿ ಅಳಬಾರ್ದು, ಉಳಿಯೋ ಹಾಗಿದ್ರೆ ಹೇಗಿದ್ರೂ ಬದುಕ್ತಾ ಇದ್ರು. ನನಗೂ ನಿನ್ನಷ್ಟೇ ನೋವಿದೆ ಕಣೆ, ಬೇರೆ ಯಾರೂ ಅಲ್ಲ ಅವನು, ನನಗೆ ನನ್ನ ಸ್ವಂತ ತಮ್ಮ. ನಮಗೂ ಕೂಡ ಪ್ರೀತಿ ಇರಲ್ವಾ? ಅವನ ಆಯುಷ್ಯ ಅಷ್ಟೇ ಇತ್ತು. ಈಗ ಕಳೆದ ವಿಷಯದ ಬಗ್ಗೆ ವಿಚಾರ ಮಾಡಬಾರ್ದು ಎಂದು ಕಣ್ಣೀರನ್ನ ಒರೆಸಿ ಪಕ್ಕದಲ್ಲೇ ಮಲಗಿಸಿ ತಾನು ಕೂಡ ಮಲಗುವನು. ಅತ್ತೆ ಮಾವನಿಗೆ ಹೇಳಿದೀಯಾ ಅಂದಾಗ ಅತ್ತೇನೆ ಹೇಳಿದ್ದಾರೆ, ನಾನು ಯಾರಿಗೂ ಕೂಡ ಏನೂ ಹೇಳಿಲ್ಲ. ಆದರೆ ನಿಮ್ಮ ಮೊಬೈಲ್ಗೆ ಒಂದು ಫೋಟೋ ಕಳಿಸಿದ್ದೆ, ನೀವು ನೋಡೇ ಇಲ್ಲ ಅಂತಾಳೆ. ಹೌದಾ, ಎಂಥ ಫೋಟೋ ಎನ್ನುತ್ತಾ ಮೊಬೈಲ್ನ ನೋಡಿದಾಗ ಅದರಲ್ಲಿ ತಾಯಿ ಹೊಟ್ಟೆಯಲ್ಲಿ ಮಗು ಚಿತ್ರ ಇದ್ದರೆ ತಂದೆ ತಲೆಯಲ್ಲಿ ಮಗು ಚಿತ್ರವಿರುತ್ತೆ. ಅವಳ ಮುಖ ನೋಡಿ ಹಣೆಗೆ ಪ್ರೀತಿಯಿಂದ ಚುಂಬಿಸುವನು ಅರ್ಜುನ್. ಆರುಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು, ನಿನ್ನ ಮನಸ್ಸಿನಲ್ಲಿ ಸಚಿನ್ಗೆ ಶಾಶ್ವತ ಸ್ಥಾನನ ಇದೆ, ಇರಲಿ ಬಿಡು, ನನಗೇನು ಬೇಜಾರಿಲ್ಲ. ಆದರೆ ಅದರಲ್ಲಿ ನನಗೂ ಕೂಡ ಒಂದು ಜಾಗ ಕೊಟ್ಟಿದ್ದೀಯಾ ಅನ್ನೋದೇ ನನಗೆ ಖುಷಿ. ನಿನ್ನಂಥ ಹೆಂಡತಿ ಸಿಕ್ಕಿದ್ದು ನನಗೆ ಸಂತೋಷ ಅನ್ನು ಅಷ್ಟರಲ್ಲಿ ಆರು ಅರ್ಜುನ್ನ ಶರ್ಟ್ ಅಂಗೈಯಲ್ಲಿ ಮುದ್ದೆ ಮಾಡಿ ಹಿಡಿದು ತಬ್ಬಿಕೊಂಡು ಮಲಗುವಳು. ಇಲ್ಲೇ ಇದ್ದೀನಿ ನಾನು, ಎಲ್ಲೂ ನಿನ್ನ ಬಿಟ್ಟು ಹೋಗಲ್ಲ ಎಂದು ಹೇಳಿ ಅವಳ ಭುಜ ಬಳಸುವನು. ಆರು, ದಿನ ಈ ಮಾತು ಹೇಳಲೇಬೇಕಾ ನಾನು? ಕಣ್ಬಿಟ್ಟು ಮುಖ ನೋಡಿ ಹ್ಞೂ ಹೇಳಲೇಬೇಕು, ಆವಾಗಲೇ ತಾನೇ ನನಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದು. ಹ್ಞೂ ಸರಿ, ನೆಕ್ಸ್ಟ್ ಟೈಮ್ ನಾನೇ ಹಾಸ್ಪಿಟಲ್ಗೆ ಬರ್ತೀನಿ ಅಂದಾಗ ಆರು ಯಾಕೆ ಅಂತಾಳೆ. ಅದು ನನ್ನ ಇಷ್ಟ, ನನ್ನ ಮಗು ಹೇಗೆ ಬೆಳೀತಿದೆ ಅಂತ ನನಗೆ ಗೊತ್ತಾಗೋದು ಬೇಡವಾ? ಒಂದು ಮುದ್ದಾದ ಹೆಣ್ಮಗು ಬೇಕು, ಒಂದು ವೇಳೆ ಗಂಡು ಆದರೆ ಅಂತಾಳೆ. ನೆಕ್ಸ್ಟ್ ಹೆಣ್ಮಗುಗೆ ಟ್ರೈ ಮಾಡೋದು, ಆವಾಗಲೂ ಗಂಡು ಮಗು ಆದರೆ ಮತ್ತೆ ಟ್ರೈ ಮಾಡೋದು, ಹೆಣ್ಮಗು ಆಗೋವರೆಗೂ ಒಂದು ಕ್ರಿಕೆಟ್ ಟೀಮ್ನ ರೆಡಿ ಮಾಡೋದು. ಅಬ್ಬಾ, ಎಂಥ ಆಸೆ ನೋಡು. ನಾನೇನು ಮಕ್ಕಳು ಕೊಡೋ ಮಿಷಿನ್ ಅಂತ ಮಾಡಿದ್ದೀರಾ? ಹಾಗೇನೂ ಇಲ್ಲ ಕಣೆ, ಸುಮ್ಮನೆ ಹಾಗೆ ಕಾಡಿಸ್ದೆ ಅಷ್ಟೆ. ಯಾವ ಮಗು ಆದರೂ ನನಗೆ ಖುಷಿನೇ ಅಂತ ಇಬ್ಬರು ಸಂತೋಷದಿಂದ ಮಲಗುವರು. ಈ ಕತೆ ಮುಂದುವರಿದು 4 ವರ್ಷಗಳ ನಂತರ ಆರು ಮಗಳಿಗೆ ಡ್ರೆಸ್ ಹಾಕಿ ರೆಡಿ ಮಾಡಿ, ಬೇಗ ಪಪ್ಪಾಗೆ ಬರೋದಕ್ಕೆ ಹೇಳು, ನಾನು ಪೂಜಾ ಸಾಮಗ್ರಿನ ತಗೋತೀನಿ. ಮಗಳು ಅಲ್ಲಿಂದ ಅರ್ಜುನ್ ಇದ್ದಲ್ಲಿಗೆ ಬಂದು, ಪಪ್ಪ ಇವತ್ತು ಎಲ್ಲಿಗೆ ಹೋಗ್ತಾ ಇರೋದು? ತನ್ನ ಮಗಳನ್ನು ಎತ್ಕೊಂಡು ನಿಮ್ಮ ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತಾನೆ. ಮಗಳಿಗೆ ಸುಚಿತ್ರ ಅಂತ ಸಚಿನ್ಗೆ ಸೇರುವ ಹೆಸರನ್ನೇ ಇಟ್ಟಿದ್ದಾರೆ. ಯಾವ ದೇವಸ್ಥಾನ? ಶಿವನ ದೇವಸ್ಥಾನ. ಇವತ್ತೇ ಯಾಕೆ ಹೋಗೋದು? ಗೀತಾ ಮಮ್ಮಿ ಬರ್ತಾಳೆ, ಅವರ ಪಾಪು ಬರುತ್ತೆ, ಅವನ ಜೊತೆ ನಾನು ಆಟ ಆಡಬೇಕು ಅಂದಾಗ, ಇವತ್ತು ನಿಮ್ಮ ಅಮ್ಮ ನನ್ನ ಕೆನ್ನೆಗೆ ಹೊಡೆದು 5 ವರ್ಷ ಆಯಿತು, ಅದಕ್ಕೆ ಇವತ್ತೇ ಹೋಗಿ ಬರೋಣ, ಬೇಗ ಬರೋಣ. ಅಷ್ಟರಲ್ಲಿ ಅಲ್ಲಿಗೆ ಆರೋ ಬಂದು ಆ ಮಾತನ್ನು ಕೇಳಿಸ್ಕೊಂಡು, ಏನ್ರಿ ನೀವು ಮಕ್ಕಳ ಮುಂದೆ ಏನು ಮಾತಾಡಬೇಕು ಅನ್ನೋದು ಕೂಡ ನಿಮಗೆ ತಿಳಿಯಲ್ವಾ? ಯಾಕೆ ಮಮ್ಮಿ ಪಪ್ಪಂಗೆ ಹೊಡೆದಿದೀಯಾ? ಕೋಪದಿಂದ ಅರ್ಜುನ್ ಮುಖ ನೋಡಿದಾಗ ಅರ್ಜುನ್ ಪುಟ್ಟ ಅದನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾಳೆ, ಈಗ ಬೇಗ ಹೋಗಿ ಬಂದುಬಿಡೋಣ ಬಾ ಎಂದು ಮುಂದೆ ಹೋಗುವನು. ಹಾಲಲ್ಲಿ ಲಕ್ಷ್ಮಿ ಹಾಗೂ ವೆಂಕಟೇಶ್ ಅವರನ್ನು ನೋಡಿ, ತಾತ ಅಜ್ಜಿ ನಾವು ಬೇಗ ವಾಪಸ್ ಬರ್ತೀವಿ, ಗೀತಾ ಮಾಮಿಗೆ ನಾ ಬರೋವರೆಗೂ ಇರೋದಕ್ಕೆ ಹೇಳಿ ಎಂದು ಕಾರ್ ಹತ್ತಿರ ಸಾಗುವರು. ನಂತರ ಆರು ಬಂದು ಅತ್ತೆ ಮಾವನಿಗೆ ಹೇಳಿ ಕಾರ್ ಹತ್ತುವಳು. ಅರ್ಜುನ್ ಆರು ಮುಖ ನೋಡಿದಾಗ ಕೋಪದಲ್ಲಿ ಇರುವುದನ್ನು ಕಂಡು, ಮುಖ ಗಡಿಗೆ ಗಾತ್ರ ಮಾಡಿದ್ದು ಸಾಕು, ಈಗ ಹೋಗೋಣವಾ? ತಾವು ಈಗ ಡ್ರೈವರ್ ಕೆಲಸ ಮಾಡಿ ಮೊದಲು ಅಂತ ಕೋಪದಲ್ಲಿ ಆರು ಹೇಳಿದಾಗ, ಮೊದಲಿಗೆಲ್ಲ ತುಂಬ ಚೆನ್ನಾಗಿ ಕಾಣ್ತೀಯ, ಕೋಪ ಮಾಡಿಕೊಂಡ್ರೆ ಅಂತಿದ್ರು, ಈಗ ಗಡಿಗೆ ಅಂತಾರೆ ಎಂದು ಗೊಣಗುವಾಗ, ಈಗಲೂ ಚೆನ್ನಾಗೇ ಕಾಣ್ತಿದೀಯ ಕಣೆ ಅಲ್ವಾ ಸುಚಿಪುಟ ಅಂತಾನೆ ಅರ್ಜುನ್. ಹ್ಞೂ ಪಪ್ಪ, ಮಮ್ಮಿ ತುಂಬಾ ಚೆನ್ನಾಗಿದ್ದಾಳೆ, ನಮ್ಮ ಅಮ್ಮ ಸೂಪರ್, ಒಳ್ಳೆ ಪಪ್ಪ ಒಳ್ಳೆ ಮಮ್ಮಿ ಎಂದು ಹೇಳಿ ಇಬ್ಬರ ಹೆಗಲಿಗೆ ಕೈ ಹಾಕಿ, ಪಪ್ಪ ಒಂದು ಸೆಲ್ಫಿ ಅಂತ ಹೇಳ್ತಾಳೆ. ಓಕೆ ಪುಟ್ಟ ಎಂದು 3 ಜನ ಕೂಡ ನಗುತ್ತಾ ಸೆಲ್ಫಿಯನ್ನು ಪಡೆದು ದೇವಸ್ಥಾನಕ್ಕೆ ಹೋಗುವರು. ಪಪ್ಪ, ನನಗೆ ತಮ್ಮ ಬೇಕು, ಹಾಗಾದರೆ ಮತ್ತೆ ನಾನು ನಿಮ್ಮಮ್ಮನ ಮತ್ತೊಮ್ಮೆ ಕಿಡ್ನ್ಯಾಪ್ ಮಾಡಬೇಕು ಅಂದಾಗ, ನಾನು ಸುಮ್ಮನೆ ಇರಿ, ಮಕ್ಕಳ ಮುಂದೆ ಈ ಥರ ಮಾತಾಡ್ತಿರಲ್ಲ. ಪಪ್ಪ, ತಮ್ಮ ಯಾವಾಗ ಬರುತ್ತೆ? ಸುಚಿ, ಈಗ ಸುಮ್ಮನೆ ಕೂತ್ಕೋ, ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಪ್ಲೀಸ್ ಕಣೆ, ಇನ್ನೊಂದು ಗಂಡು ಮಗು ರೆಡಿ ಮಾಡೋಣ. ಈಗ ಸಾಕು ಮಾತಾಡಿದ್ದು,
ಬನ್ನಿ ಎಲ್ಲರೂ ಸೇರಿ ಪೂಜೆ ಕುಂಕುಮಾರ್ಚನೆ ಹಾಗೆ ಅಭಿಷೇಕ ಮಾಡಿಸ್ಕೊಂಡು ಬರೋಣ ಎಂದು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಮುಂದೆ ಹೋಗುವಳು. ಅರ್ಜುನ್ ತನ್ನ ಮಗಳನ್ನು ಎತ್ಕೊಂಡು ಆರುಣನ್ನು ಹಿಂಬಾಲಿಸುವನು. ಹೀಗೆ ಆರು ಮತ್ತು ಅರ್ಜುನ್ ಕಚ್ಚಾಡುತ್ತಾ ಪ್ರೀತಿಯಿಂದ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಚೆನ್ನಾಗಿ ಜೀವನ ನಡೆಸುವರು. ಈ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ. ತುಂಬ ಜನ ಕಥೆನ ಇಷ್ಟಪಟ್ಟು ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಕತೆ ನಿಮಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಮುಂದೆ ಬರೋ ಕಥೆಗಳನ್ನು ಹೀಗೆ ನೋಡಿ ಪ್ರೋತ್ಸಾಹ ಕೊಡಿ. ಮೊದಲಿಂದ ಕಥೆನ ಯಾರೆಲ್ಲ ನೋಡಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪ್ರತಿಲಿಪಿ ಲಿಂಕನ್ನು ನಾನು ಅಲ್ಲಿ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.